ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾರ್ಥಿಗಳೇ, ಈಗಾಗಲೇ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಏನು ಕ್ಲಾಸಸ್ ಅನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಲಾಸ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಾನು ಕ್ಲಾಸ್ ಕಮೆಂಟ್ ಮಾಡ್ತಾ ಇದ್ದಾರೆ. ಸ್ಪರ್ಧಾರ್ಥಿಗಳೇ, ನಾನು ಇಲ್ಲಿ ಸ್ಲೈಡ್ ಹಾಕಿದ್ದೀನಲ್ಲ, ಈ ಸ್ಲೈಡ್ ಅಲ್ಲಿ ನಾನು 5 ಪುಸ್ತಕಗಳ ಬರೆದಿರುವಂತಹ ಲೇಖಕನಾಗಿದ್ದು ಕರ್ನಾಟಕದ ನಂಬರ್ 1 ಪುಸ್ತಕಗಳಾಗಿ ಗುರುತಿಸಿಕೊಂಡಿದ್ದಾವೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ, ನಾಳೆ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನ ಬರಿತಾ ಇದ್ದೀರಾ ಅವ್ರಿಗೆ ಶುಭ ಆಗ್ಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳೇ, ಕದಂಬರ ಏನು ಈ ಒಂದು ವಿಡಿಯೋ ಮಾಡಿದ್ರೆ ಟೋಟಲ್ ಎಂಟೈರ್ ಕದಂಬರ ಚಾಪ್ಟರ್ ಏನು ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಗಂಗರ ಬಗ್ಗೆ ಮಾಡ್ತೀನಿ. ಏನೆಲ್ಲ ಯಾರೆಲ್ಲ ಪ್ರೀವಿಯಸ್ ವಿಡಿಯೋಸ್ ನೋಡ್ಲಿಲ್ಲ, ಮತ್ತೆ ನಿಮ್ಗೆ ಕ್ಲಾಸ್ ಕೇಳೋದಕ್ಕೆ ಈಗ ಯಾವುದೋ ಒಂದು ಕೋಚಿಂಗ್ ಸಂಸ್ಥೆಯಲ್ಲಿ ಹೋಗಿ ಕ್ಲಾಸ್ ಕೇಳಕ್ಕಾಗಿಲ್ಲ ಅಂದ್ರೆ ನನ್ನ ವಿಡಿಯೋಸ್ ಅನ್ನ ನೋಡಬಹುದು ಸ್ಪರ್ಧಾರ್ಥಿಗಳೇ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಕದಂಬರ ಸಾಂಸ್ಕೃತಿಕ ಕೊಡುಗೆಗಳು. ಕದಂಬರು ಕರ್ನಾಟಕವನ್ನಾಳಿದ ಮೊದಲ ರಾಜಮನೆತನ. ಅಂದ್ರೆ ಇಲ್ಲಿ ಕ್ವಶನ್ ಆಗುತ್ತೆ, ಕದಂಬರು ಕರ್ನಾಟಕವನ್ನಾಳಿದ ಮೊದಲ ಕನ್ನಡದ ದೊರೆಗಳು ಅಂತ ಕ್ವಶನ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರು ಸುಮಾರು 200 ವರ್ಷಗಳ ಕಾಲ ಕರುನಾಡನ್ನ ಆಳ್ವಿಕೆ ಮಾಡ್ತಾರೆ. ಮತ್ತೆ ಕರ್ನಾಟಕ ಹಾಗೂ ಭಾರತೀಯ ಸಂಸ್ಕೃತಿಗೆ ಇವರ ಏನು ಕೊಡುಗೆ ಅತ್ಯಮೂಲ್ಯವಾದದ್ದು. ಕದಂಬರ ಧರ್ಮ ಯಾವುದಾಗಿತ್ತು ಅಂದ್ರೆ, ಕದಂಬರು ವೈದಿಕ ಮತಾವಲಂಬಿಗಳಾಗಿದ್ದು ಶೈವ ಹಾಗೂ ವೈಷ್ಣವ ಪಂಥಗಳು ಆಶ್ರಯ ಪಡೆದಿದ್ದು. ಅಂದ್ರೆ ಇವರು ವೈದಿಕ ಮತಾವಲಂಬಿಗಳಾಗಿರ್ತಾರೆ ಕದಂಬರು. ಇವರ ಕಾಲದಲ್ಲಿ ಶೈವ ಹಾಗೂ ವೈಷ್ಣವ ಪಂಥಗಳು ಸಹ ಆಶ್ರಯ ಪಡೆದಿದ್ದವು ಇವರ ಕಾಲದ ಘಟ್ಟದಲ್ಲಿ. ಅದೇ ರೀತಿ ತಾಳಗುಂದದ ಪ್ರಣವೇಶ್ವರ ದೈವವು ಆರಂಭದ ಕುಲದೇವರಾಗಿರುತ್ತೆ. ನಂತರ ಬನವಾಸಿಯ ಮಧುಕೇಶ್ವರನು ಕದಂಬರ ಕುಲದೈವನಾಗಿದ್ದನೆಂದು ಶಾಸನಗಳಲ್ಲಿ ಕಂಡು ಬರುತ್ತೆ. ನೋಡಿ ಸ್ಪರ್ಧಾರ್ಥಿಗಳೇ, ಏನಪ್ಪಾ ಅಂದ್ರೆ ಕದಂಬರ ಮೂಲ ದೈವವು ಆರಂಭದಲ್ಲಿ ಏನಪ್ಪಾ ಅಂದ್ರೆ ಪ್ರಣವೇಶ್ವರ ಏನು ದೈವ ಅವರ ಕುಲದೇವರಾಗಿರುತ್ತೆ. ತದನಂತರ ಶಾಸನಗಳಲ್ಲಿ ಏನ್ ಕಂಡು ಬರುತ್ತೆ ಅಂದ್ರೆ ಬನವಾಸಿಯ ಮಧುಕೇಶ್ವರನು ಕುಲದೈವನಾಗಿದ್ದಾನೆಂದು ಶಾಸನಗಳಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಕದಂಬರು ವೈಷ್ಣವ ಧರ್ಮವನ್ನು ಅನುಸರಿಸುತ್ತಿದ್ದರೆಂದು ಹಲ್ಮಿಡಿ ಶಾಸನದ ವಿಷ್ಣು ಸ್ತುತಿಯಿಂದ ತಿಳಿದು ಬರುತ್ತದೆ. ಇವರು ಹಲ್ಮಿಡಿ ಶಾಸನದಲ್ಲಿ ಏನಂತ ತಿಳಿದು ಬರುತ್ತೆ ಅಂದ್ರೆ ಇವರು ವೈಷ್ಣವ ಧರ್ಮವನ್ನ ಅನುಸರಿಸುತ್ತಿದ್ದರು ಅಂತ ಹಲ್ಮಿಡಿ ಶಾಸನದಲ್ಲಿ ತಿಳಿದು ಬರುತ್ತದೆ. ಕದಂಬರು ವೈದಿಕ ಹಾಗೂ ಜೈನ ಬೌದ್ಧ ಧರ್ಮಗಳಿಗೆ ಆಶ್ರಯ ನೀಡಿದ್ದರು. ಇವರೇನಪ್ಪಾ ಅಂದ್ರೆ ವೈಷ್ಣವ ಧರ್ಮ ಆಗಿರ್ಬೋದು, ಶೈವ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮಗಳಿಗೆ ಇವ್ರೇನ್ ಮಾಡಿದ್ರೆ ಅಂದ್ರೆ ಪ್ರೋತ್ಸಾಹ ನೀಡ್ತಿದ್ರು. ಅಂದ್ರೆ ಸಮಾನ ರೀತಿಯಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡದೆ ಎಲ್ಲಾ ಧರ್ಮಗಳು ಒಂದೇ ಅಂತ ಇವರ ಕಾಲದಲ್ಲಿ ಇದನ್ನ ಪ್ರತಿಬಿಂಬಿಸಿದ್ದಾರೆ. ಅದೇ ರೀತಿ ಬನವಾಸಿ ಹಾಗೂ ಅಜಂತ ಪ್ರದೇಶಗಳು ಬೌದ್ಧ ಕೇಂದ್ರಗಳಾಗಿದ್ದವು. ಅಂದ್ರೆ ಕದಂಬರ ಕಾಲದಲ್ಲಿ ಬೌದ್ಧ ಕೇಂದ್ರಗಳು ಯಾವ್ಯಾವಾಗಿದ್ದವು ಅಂದ್ರೆ ಬನವಾಸಿ ಹಾಗೂ ಅಜಂತ ಏನು ಬೌದ್ಧ ಕೇಂದ್ರಗಳಾಗಿದ್ದವು ಸ್ಪರ್ಧಾರ್ಥಿಗಳೇ. ವಿಶೇಷ ಅಂಶ ನೋಡೋಣ. ದೇವಸ್ಥಾನಗಳ ನಿರ್ವಹಣೆ ನೀಡುತ್ತಿದ್ದ ಭೂದಾನವನ್ನು ದೇವದೇಯ ಎನ್ನುತ್ತಿದ್ದರು. ಕ್ವಶನ್ ಆಗುವ ಎಲ್ಲಾ ಸಾಧ್ಯತೆ ಇದೆ. ಕದಂಬರ ಕಾಲದಲ್ಲಿ ದೇವಸ್ಥಾನಗಳ ನಿರ್ವಹಣೆಗೆ ನೀಡುತ್ತಿದ್ದ ಭೂದಾನವನ್ನ ಏನಂತ ಕರೆಯುತ್ತಿದ್ರು ಅಂತ ಕೇಳ್ತಾರೆ, ದೇವದೇಯ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮಠಗಳ ನಿರ್ವಹಣೆಗೆ ನೀಡುತ್ತಿದ್ದ ದಾನವನ್ನ ಮಠಪುರ ಎನ್ನುವರು. ಇದು ಕ್ವಶನ್ ಆಗುವ ಎಲ್ಲಾ ಸಾಧ್ಯತೆ ಇದೆ. ಬ್ರಾಹ್ಮಣರಿಗೆ ತಮ್ಮ ಕರ್ತವ್ಯಗಳನ್ನು ಅಡಚಣೆ ಇಲ್ಲದೆ ನಿರ್ವಹಿಸುವುದಕ್ಕಾಗಿ ನೀಡುವ ಭೂದಾನವನ್ನ ಏನಂತ ಕರೆಯುತ್ತಿದ್ದರು? ಕದಂಬರ ಕಾಲದಲ್ಲಿ ಬ್ರಾಹ್ಮಣರಿಗೆ ಭೂಮಿಯನ್ನ ನೀಡ್ತಾ ಇದ್ರು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಬ್ರಹ್ಮದೇಯ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಇವು ಕದಂಬರ ಕಾಲದ ಶಿಕ್ಷಣ ಪದ್ಧತಿ ಯಾವ ರೀತಿ ಇತ್ತು ಅಂತ ನೋಡೋಣ. ಇವರ ಶಿಕ್ಷಣ ಕೇಂದ್ರಗಳೆಂದರೆ ಅಗ್ರಹಾರಗಳು ಮತ್ತು ಬ್ರಹ್ಮಪುರಿಗಳು, ಘಟಿಕಾ ಸ್ಥಾನಗಳು, ದೇವಸ್ಥಾನಗಳು ಮತ್ತು ಮಠಗಳು. ಇವರು ಶಿಕ್ಷಣ ಎಲ್ಲಿ ಕಲಿತಾ ಇದ್ರು ಅಂದ್ರೆ ಅಗ್ರಹಾರದಲ್ಲಿ ಏನೋ ಮಾಡ್ತಾ ಇದ್ರು, ಬ್ರಹ್ಮಪುರಿಗಳು, ಘಟಿಕಾ ಸ್ಥಾನಗಳು, ದೇವಸ್ಥಾನಗಳು ಮತ್ತೆ ಮಠಗಳಲ್ಲಿ ಇವರು ಏನಂದ್ರೆ ವಿದ್ಯಾಭ್ಯಾಸವನ್ನ ಮಾಡ್ತಿದ್ರು. ಮೊದಲನೇದು ನೋಡೋಣ, ಅಗ್ರಹಾರಗಳು. ಧಾರ್ಮಿಕ ಹಾಗೂ ಶೈಕ್ಷಣಿಕ ಸೇವೆ ನಡೆಸಿಕೊಂಡು ಹೋಗಲು ಬ್ರಾಹ್ಮಣರಿಗೆ ಉಂಬಳಿಯಾಗಿ ನೀಡುತ್ತಿದ್ದ ಗ್ರಾಮಗಳಿರುತ್ತಿದ್ದವು. ಅಂದ್ರೆ ಅಗ್ರಹಾರಗಳು ಧಾರ್ಮಿಕ ಹಾಗೂ ಶೈಕ್ಷಣಿಕ ಸೇವೆ ಅಂದ್ರೆ ವಿದ್ಯಾಭ್ಯಾಸ ನಡೆಸ್ಕೊಂಡು ಹೋಗೋದಕ್ಕೆ ಬ್ರಾಹ್ಮಣರಿಗೆ ಉಂಬಳಿಯಾಗಿ ನೀಡುತ್ತಿದ್ದ
ಏನು ಒಂದು ಪ್ರದೇಶಗಳಿದ್ವು, ಅವುಗಳಿಗೆ ಏನಪ್ಪಾ ಅಂದ್ರೆ ಅಗ್ರಹಾರಗಳು ಅಂತ ಕರೀತಾರೆ. ಅಗ್ರಹಾರದ ವಿದ್ವಾಂಸರನ್ನ ಮಹಾಜನವೆಂದು ಕರೆಯುತ್ತಿದ್ದರು. ಇಲ್ಲಿ ಏನು ಅಗ್ರಹಾರದಲ್ಲಿ ಏನು ವಿದ್ವಾಂಸರು ಇರ್ತಾರಲ್ಲ ಅವರಿಗೆ ಮಹಾಜನರ ಎಂದು ಕರೆಯುತ್ತಿದ್ದರು. ಅಗ್ರಹಾರಗಳ ವ್ಯಾಪ್ತಿಗೆ ಅನುಗುಣವಾಗಿ ಮಹಾಜನರು ಇರುತ್ತಿದ್ದರು. ಅಂದ್ರೆ ಒಂದು ಅಗ್ರಹಾರ ಎಷ್ಟಿರುತ್ತೆ ಅದರಲ್ಲಿ ಎಷ್ಟು ಜನ ಅಂದ್ರೆ ಒಂದು ವ್ಯಾಪ್ತಿ, ಈಗ ದೊಡ್ಡದ ಮಟ್ಟದಲ್ಲಿದ್ದಾಗ ಅಲ್ಲಿ ದೊಡ್ಡ ಅಂದ್ರೆ ಜಾಸ್ತಿ ಜನ ಮಹಾಜನರು ಇರ್ತಿದ್ದರು, ಚಿಕ್ಕದಾಗಿದ್ರೆ ಚಿಕ್ಕದಷ್ಟು ಮಹಾಜನರು. ಇಲ್ಲಿ ಮಹಾಜನರು ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಸ್ಪರ್ಧಾರ್ಥಿಗಳ. ಮಹಾಜನರು ಅಂದ್ರೆ ವಿದ್ವಾಂಸರು ಅಥವಾ ಬ್ರಾಹ್ಮಣರು ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ಲಕ್ಕುಂಡಿ, ಉದಾಹರಣೆ ಲಕ್ಕುಂಡಿ ಅಗ್ರದ ಆರದಲ್ಲಿ 1000 ಜನ ಜನರಿದ್ದರು. ತಾಳಗುಂದ 32,000, ಬಾದಾಮಿ 200 ಮಹಾಜನರಿದ್ದರು. ಇವರನ್ನು ಮಹಾಚಾತುರ ವಿದ್ಯಾ ಸಮುದಾಯ ಎನ್ನುತ್ತಿದ್ದರು. ಅಂದ್ರೆ ಇವರಿಗೆ ನಾನು ಹೇಳ್ತಾ ಇದ್ದೀನಿ, ವಿದ್ವಾಂಸರು ಅಂತ ಕರಿತಿದ್ರು, ಬ್ರಾಹ್ಮಣರು ಅಂತ ಕರಿತಾ ಇದ್ರು ಇವರಿಗೆ. ಅಂದ್ರೆ ಅವರು ಶಿಕ್ಷಣದಲ್ಲಿ ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡು ಬೇರೆಯವರಿಗೂ ವಿದ್ಯಾದಾನವನ್ನ ನೀಡ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ತಾಳಗುಂದ ಅತ್ಯಂತ ಪ್ರಾಚೀನ ಅಗ್ರಹಾರವಾಗಿತ್ತು. ಅಂದ್ರೆ ತಾಳಗುಂದ ಅತ್ಯಂತ ಪ್ರಾಚೀನ ವಿದ್ಯಾ ಕೇಂದ್ರವಾಗಿತ್ತು ಅಂತ ನಾವು ತಿಳಿದು ಬರುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಬ್ರಹ್ಮಪುರಿ ಅಂತ ಇದೆ. ನಗರ ಅಥವಾ ಪಟ್ಟಣಗಳಲ್ಲಿ ಬ್ರಾಹ್ಮಣರು ವಾಸಿಸುವ ಪ್ರದೇಶಗಳಾಗಿದ್ದವು. ಬ್ರಹ್ಮಪುರಿ ಅಂದ್ರೆ ಏನು, ಈಗ ಪಟ್ಟಣ ಅಥವಾ ನಗರ ಪ್ರದೇಶಗಳಲ್ಲಿ ಏನು ವಾಸ ಮಾಡ್ತಾರಲ್ವಾ ಅವು ಬ್ರಾಹ್ಮಣರು, ಅವರಿಗೆ ಬ್ರಹ್ಮಪುರಿ ಅಂತ ಕರಿತಿದ್ರು. ಇವು ಅಗ್ರಹಾರಗಳಂತೆ ವಿದ್ಯಾಸೇವೆಯನ್ನು ನೀಡುತ್ತಿದ್ದವು. ಇವು ಸಹ ಏನು ಅಗ್ರಹಾರಗಳಂತೆ ವಿದ್ಯಾದಾನವನ್ನ ಮಾಡ್ತಾ ಇದ್ವು. ಉದಾಹರಣೆಗೆ ಸೂಡಿ, ತಲಕಾಡು, ವಿಕ್ರಮಪುರ, ಮಾನ್ಯಪುರ ಇವೆಲ್ಲ ಏನಂದ್ರೆ ಬ್ರಹ್ಮಪುರಿಗಳಾಗಿದ್ವು ಸ್ಪರ್ಧಾರ್ಥಿಗಳೇ. ಮತ್ತೊಂದು ಘಟಿಕಾಸ್ಥಾನ ಉನ್ನತ ಶಿಕ್ಷಣ ಕೇಂದ್ರವಾಗಿತ್ತು. ಇಲ್ಲಿ ಉನ್ನತ ಚರ್ಚೆ, ಧಾರ್ಮಿಕ ವಾದಗಳ ವೇದಿಕೆಯಾಗಿತ್ತು. ಚರ್ಚೆಯಲ್ಲಿ ಭಾಗವಹಿಸಿ ಅಂದ್ರೆ ಯಶಸ್ಸು ಗಳಿಸಿದವನಿಗೆ ಘಟಿಕಾ ಸಾಹಸಿ ಎಂಬ ಬಿರುದು ನೀಡ್ತಾ ಇದ್ರು. ಅಗ್ರಹಾರಗಳಾಗಿರ್ಬೋದು ಮತ್ತೆ ಬ್ರಹ್ಮಪುರಿಗಳಿಗಿಂತ ಹೆಚ್ಚಿನ, ಈಗ ನಾವು ಹೇಳ್ತೀವಲ್ಲ ಏನಪ್ಪಾ ಅಂದ್ರೆ ಯೂನಿವರ್ಸಿಟಿ ಅಂತ ಹೇಳ್ತಾರಲ್ಲ, ಆ ರೀತಿ ಇದನ್ನ ನಾವು ಪ್ರತಿಬಿಂಬಿಸಬಹುದು. ಇಲ್ಲಿ ಏನಪ್ಪಾ ಅಂದ್ರೆ ಧಾರ್ಮಿಕ ಚರ್ಚೆ ಆಗಿರ್ಬೋದು, ಉನ್ನತ ಚರ್ಚೆಗಳು, ವಾದ ಮತ್ತೆ ವಿವಾದ ಸಂವಾದಗಳನ್ನ ಮಾಡಿ ಅಲ್ಲಿ ಏನಾದ್ರೂ ಯಶಸ್ಸನ್ನ ಗಳಿಸಿದಂತ, ಅಲ್ಲಿ ವಾದದಲ್ಲಿ ಏನು ಗೆದ್ದಂತಹವನಿಗೆ ಘಟಿಕ ಸಾಹಸಿ ಎಂಬ ಬಿರುದನ್ನ ನೀಡ್ತಾ ಇದ್ರು. ಕಂಚಿಯು ಪ್ರಸಿದ್ಧ ಘಟಿಕಾ ಸ್ಥಾನವಾಗಿದ್ದು, ಮಯೂರವರ್ಮನು ಉನ್ನತ ಶಿಕ್ಷಣಕ್ಕಾಗಿ ವೇದಾಧ್ಯಯನ ಕಲಿಯಲು ತೆರಳಿದ್ದನು. ಅಂದ್ರೆ ನಾವು ಶರ್ಮನು ಮಯೂರ ವರ್ಮನ ಆಗ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಒಂದು ಪಲ್ಲವ ಸೈನ್ಯ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಏನು ಘಟಿಕಾ ಸ್ಥಾನದಲ್ಲಿ ಅವನು ಸ್ನಾನ ಮಾಡ್ತಿರ್ಬೇಕಾದ್ರೆ ಅವನು ಬಟ್ಟೆಯ ಮೇಲೆ ಮಡಿ ಮಾಡ್ತಾರೆ. ಅದನ್ನ ಅವನು ಧಿಕ್ಕರಿಸಿದಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ಏನು ಪಲ್ಲವ ಸೈನ್ಯವನ್ನ ಸೋಲಿಸಿ ಸ್ವತಃ ಇವನೇ ಒಂದು ರಾಜ್ಯವನ್ನ ಕಟ್ತಾನೆ ಅಲ್ವಾ, ಅದನ್ನ ಇಲ್ಲಿ ಹೇಳ್ತಾರೆ ಸ್ಪರ್ಧಾರ್ಥಿಗಳೇ. ಅಂದ್ರೆ ಕಂಚಿಯು ಒಂದು ಘಟಿಕಾ ಸ್ಥಾನವಾಗಿತ್ತು, ಅದು ಉನ್ನತ ಕೇಂದ್ರವಾಗಿತ್ತು, ಒಂದು ಯೂನಿವರ್ಸಿಟಿ ಆಗಿತ್ತು. ಅಲ್ಲಿ ವೇದಾಧ್ಯಯನ ಆಗಿರ್ಬೋದು. ಮಯೂರ ಶರ್ಮನು ಅಲ್ಲಿ ಏನಂದ್ರೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾನೆ. ಅಲ್ಲಿ ಆದಂತಹ ಘಟನೆಯಿಂದಾಗಿ ಇವನು ಸ್ವತಃ ಕದಂಬ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಅಂತ ನಾನು ಮೊದಲ ಸ್ಲೈಡ್ ಅಲ್ಲೇ ಹೇಳಿದ್ದೀನಿ ಸ್ಪರ್ಧಾರ್ಥಿಗಳೇ. ಹಾಗೆ ಕಲಬುರಗಿ ಜಿಲ್ಲೆಯ ನಾಗಾವಿ, ಹೆಂಗೇರುವಿನಲ್ಲಿದ್ದ ನೊಂಬಳೇಶ್ವರ ದೇವಾಲಯ, ವಿಜಯಪುರ ಜಿಲ್ಲೆಯ ತೆರದಹಾಳ ಪ್ರಮುಖ ಘಟಿಕ ಸ್ಥಾನಗಳಾಗಿದ್ದವು. ಅಂದ್ರೆ ಇದು ತಮಿಳುನಾಡಲ್ಲಿ ಬರೋದು ಕಂಚಿ ಬಂದು ಏನೋ ಒಂದು ದೊಡ್ಡದು ಘಟಿಕ ಸ್ಥಾನ ಆಗಿತ್ತು, ವಿದ್ಯಾಕೇಂದ್ರ ಯೂನಿವರ್ಸಿಟಿ ಆಗಿತ್ತು. ಅದೇ ರೀತಿ ಕಲಬುರಗಿ ಜಿಲ್ಲೆಯ ನಾಗಾವಿ ಅಂದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆ, ಅಲ್ಲಿ ನಾಗಾವಿ ಆಗಿರ್ಬೋದು, ನೊಂಬಳೇಶ್ವರ ದೇವಾಲಯ ಆಗಿರ್ಬೋದು, ವಿಜಯಪುರದ ತೆರದಾಳ ಇವು ಪ್ರಮುಖ ಘಟಿಕ ಸ್ಥಾನಗಳಾಗಿದ್ದವು ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಸಾಹಿತ್ಯ. ಕದಂಬರು ಪ್ರಾಕೃತ, ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳ ಬೆಳವಣಿಗೆ ಪ್ರೋತ್ಸಾಹ ನೀಡಿದರು. ಅಂದ್ರೆ ಪ್ರಾಕೃತ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಕನ್ನಡ ಭಾಷೆಗಳಿಗೆ ಇವರು ಪ್ರೋತ್ಸಾಹ ನೀಡ್ತಾರೆ. ಇವರ ಆರಂಭದ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿವೆ. ಅಂದ್ರೆ ಕದಂಬರ ಶಾಸನಗಳೇನಪ್ಪಾ ಅಂದ್ರೆ ಎಲ್ಲ ಪ್ರಾಕೃತದಲ್ಲಿದ್ದಾವೆ. ಹಾಗೂ 4ನೇ ಶತಮಾನದ ವೇಳೆಗೆ ಸಂಸ್ಕೃತ ಭಾಷೆಯು ಅಭಿವೃದ್ಧಿ ಹೊಂದಿತ್ತು. ಅಂದ್ರೆ 4ನೇ ಶತಮಾನ ಅಷ್ಟು ಆ ಕಾಲಘಟ್ಟದಲ್ಲಿ ಸಂಸ್ಕೃತ ಒಂದು ತನ್ನ ಹಿಡಿತವನ್ನ ಸಾಧಿಸಿತ್ತು. ಸಂಸ್ಕೃತ ಭಾಷೆಯು ಇವರ ಶಿಕ್ಷಣ ಹಾಗೂ ಆಡಳಿತ ಭಾಷೆಯಾಗಿತ್ತು. ಅಂದ್ರೆ ಸಂಸ್ಕೃತ ಇವರು ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡಬೇಕಾಗಿರ್ಲಿ, ರಾಜ್ಯದ ಆಡಳಿತ ಭಾಷೆಯಾಗಿ ಸಂಸ್ಕೃತವನ್ನ ಇವರು ಮಾಡ್ಕೊಂಡಿದ್ರು.
ಸಾಲಿಶಕ 450ರಲ್ಲಿ ರಚಿಸಲಾದ ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯ ಮೊಟ್ಟ ಮೊದಲ ಶಾಸನವಾಗಿದೆ. ಇದು ಆಲ್ರೆಡಿ ನಾನು ಸಂಸ್ಕೃತ ಹಲ್ಮಿಡಿ ಶಾಸನದ ಬಗ್ಗೆ ಒಂದು ವಿಡಿಯೋನೇ ಮಾಡಿದ್ದೀನಿ. ಇದು ಕನ್ನಡ ಶಾಸನ ಆಗಿದೆ. ಇದರಲ್ಲಿ 20 ಕನ್ನಡ ಶಬ್ದಗಳಿದಾವೆ, 16 ಸಾಲುಗಳಿದಾವೆ, ಮತ್ತು ಇನ್ನು ಉಳಿದಂತಹ ಎಲ್ಲಾ ಬಂದು ಏನಪ್ಪಾ ಅಂದ್ರೆ ಸಂಸ್ಕೃತದಲ್ಲಿ ಇದಾವೆ ಅಂತ ನಾನು ಹೇಳಿದ್ದೀನಿ. ಈ ಶಾಸನವು ಕಾಕುಸ್ಥವರ್ಮನ ಆಡಳಿತದ ಬಗ್ಗೆ ಮಾಹಿತಿ ನೀಡುತ್ತದೆ. ಇದು ಪೂರ್ವ ಹಳಗನ್ನಡದಲ್ಲಿದೆ ಅಂತ ನಾನು ಹೇಳಿದ್ದೀನಿ. ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಆಗಿದೆ ಸ್ಪರ್ಧಾರ್ಥಿಗಳು. 2ನೇ ಕಾಳಿದಾಸ ಕೌಂತಲೇಶ್ವರ ದೌತ್ಯಂ, ಇವನು ಬರೆದಿರೋ ಕೃತಿ ಯಾರು? 2ನೇ ಕಾಳಿದಾಸ ಬರೆದಿರೋದು ಕೌಂತಳೇಶ್ವರ ದೌತ್ಯಂ. ಚಂದ್ರಹಾಸನ ಮದನ ತಿಲಕ, ನಾಗವರ್ಮನ ಚಂದ್ರ ಚೂಡಾಮಣಿ, ಶಾಂತಿನಾಥನ ಸುಕುಮಾರನ ಚರಿತ್ರೆ. ಇಲ್ಲಿ ಯಾವ ರೀತಿ ಕೇಳ್ತಾರೆ ಅಂದ್ರೆ ನೋಡಿ, ಒಂದ್ ಕಡೆ 2ನೇ ಕಾಳಿದಾಸ, ಚಂದ್ರರಾಜನ, ನಾಗವರ್ಮನ ಮತ್ತೆ ಶಾಂತಿನಾಥನ ಅಂತ ಒಂದ್ ಕಡೆ ಕೇಳಿದ್ರೆ, ಇನ್ನೊಂದು ಕಡೆ ಅವ್ರು ಬರೆದಿರುವ ಕೃತಿಗಳು ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ನ ನೀವು ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗುತ್ತೆ. ಇವೆಲ್ಲ ನೀವು ತಿಳ್ಕೊಂಡಾಗ ಮಾತ್ರ ಆನ್ಸರ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕದಂಬರ ಕಲೆ ಮತ್ತು ವಾಸ್ತುಶಿಲ್ಪ. ಕರ್ನಾಟಕ ದೇವಾಲಯಗಳ ವಾಸ್ತುಶಿಲ್ಪಕ್ಕೆ ಮೂಲ ಕರ್ತೃಗಳು ಕದಂಬರು. ಕರ್ನಾಟಕ ದೇವಾಲಯಗಳಿಗೆ ಮೂಲ ಕರ್ತೃಗಳು ಯಾರು ಅಂದ್ರೆ ಕದಂಬರು. ಡಾಕ್ಟರ್ ಮೋರೇಸ್ ಕದಂಬ ಶೈಲಿಯು ಒಂದು ಪ್ರಕಾರ ಎಂದು ಕರೆದಿದ್ದಾರೆ. ಅಂದ್ರೆ ಮೋರೇಸರ್ ಅವರ ಪ್ರಕಾರ ಕದಂಬ ಶೈಲಿಯು ಒಂದು ಪ್ರಕಾರವಾಗಿದೆ ಅಂತ ತಿಳಿದು ಬರುತ್ತೆ. ಸಾಲಿಶಕ 5ನೇ ಶತಮಾನದಲ್ಲಿ ಮೃಗೇಶ ವರ್ಮನಿಂದ ನಿರ್ಮಿತವಾದ ಹಲಸಿಯ ಜೈನ ಬಸದಿ ಅತ್ಯಂತ ಪ್ರಾಚೀನ ಕಟ್ಟಡಗಳಲ್ಲಿ ಒಂದಾಗಿದೆ. ನಾನು ತಮ್ನೈಲ್ ಅಲ್ಲಿ ಹಾಕಿದ್ದೀನಿ. ಹಲಸಿಯ ಏನಪ್ಪಾ ಅಂದ್ರೆ ಜೈನ ಬಸದಿ ಕುರಿತು ಒಂದು ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಮುಂದೆ ನೋಡೋಣ ಸ್ಪರ್ಧಾರ್ಥಿಗಳೇ. ಕದಂಬ ಶೈಲಿಯ ಲಕ್ಷಣಗಳು. ಚೌಕಾಕಾರದ ಗರ್ಭಗೃಹವು ಪಿರಮಿಡ್ ನಂತಹ ಮೆಟ್ಟಿಲ ಆಕೃತಿಯಲ್ಲಿ ಮೇಲಿರುವ ಗೋಪುರಗಳ ನಿರ್ಮಾಣ ಮತ್ತು ಸುಂದರವಾದ ಕಳಶಗಳು. ಅಂದ್ರೆ ಚೌಕಾಕಾರ ಅಂದ್ರೆ ಬಾಕ್ಸ್ ಟೈಪ್ ಇರುತ್ತೆ ಸ್ಪರ್ಧಾರ್ಥಿಗಳೇ. ನೀವು ನೋಡಿರಬಹುದು, ಯಾರೆಲ್ಲ ಈ ಬನವಾಸಿ ಈ ಕಡೆ ಎಲ್ಲ ಏನ್ ನೋಡಿರಬಹುದು, ಗರ್ಭಗೃಹವು ಪಿರಮಿಡ್ ನಂತ ಮೆಟ್ಟಿಲ ಆಕೃತಿ ಅಂದ್ರೆ ಮೆಟ್ಟಿಲು ಸ್ಟೆಪ್ ಬೈ ಸ್ಟೆಪ್ ಮೇಲೇರಿರುವ ಗೋಪುರದಂತೆ ಮೇಲೇರುವ ಸ್ಟೆಪ್ ಬೈ ಹಂತವಾಗಿ ಮೇಲೇರಿದೆ. ಮತ್ತೆ ನಿರ್ಮಾಣ ಮತ್ತು ಸುಂದರ ಕಳಶಗಳು ಅಂದ್ರೆ ಗೋಪುರದ ಮೇಲೆ ಸುಂದರವಾದ ಕಳಶಗಳನ್ನ ನಿರ್ಮಿಸಲಾಗಿದೆ. ಅಂದ್ರೆ ಸ್ಟೆಪ್ ಬೈ ಹಂತವಾಗಿ ಇವರು ದೇವಾಲಯಗಳನ್ನ ಕಟ್ಟಿದ್ದಾರೆ ಅಂತ ತಿಳಿದು ಬರುತ್ತೆ. ಘನಾಕೃತಿಯು ಮತ್ತು ಅಷ್ಟಕೋನಾಕೃತಿಯಿಂದ ಕೂಡಿದ ಕಂಬಗಳ ರಚನೆ. ಹಲಸಿಯ ಕಲ್ಲೇಶ್ವರ ದೇವಾಲಯ ಹಾಗೂ ಸುಖನಾಸಿ ಮುಖಮಂಟಪಗಳನ್ನ ಒಳಗೊಂಡಿರುತ್ತೆ. ಏನಪ್ಪಾ ಅಂದ್ರೆ ಹಲಸಿಯ ಕಲ್ಲೇಶ್ವರ ದೇವಾಲಯ ಏನಾಗಿದೆ ಅಂದ್ರೆ ಘನಾಕೃತಿಯ ಮತ್ತು ಅಷ್ಟಕೋನಾಕೃತಿಯಿಂದ ಕೂಡಿದ ಕಂಬಗಳಿಂದ ನಿರ್ಮಿತ ಆಗಿದೆ ಅಂತ ತಿಳಿದು ಬರುತ್ತೆ. ಅದೇ ರೀತಿ ಗರ್ಭಗುಡಿಯು ಸುಖನಾಸಿಗಿಂತಲೂ ಚಿಕ್ಕದಾಗಿರುತ್ತೆ. ಅಂದ್ರೆ ಗರ್ಭಗುಡಿಯು ಸುಖನಾಸಿನಿ ಇರುತ್ತೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಕದಂಬರ ದೇವಾಲಯಗಳು ನಯ ನಾಜೂಕಗಳಿಂದ ಕೂಡಿರುವುದಿಲ್ಲ. ಅಂದ್ರೆ ಈಗೇನೆಲ್ಲ ಗ್ರಾನೈಟು ಅಂದ್ರೆ ಹೊಯ್ಸಳರ ಕಾಲದ ಟೆಂಪಲ್ ಗಳನ್ನ ನಾವು ನೋಡಿದಾಗ ಎಷ್ಟು ನಾಜೂಕವಾಗಿ ನಯವಾಗಿ ವಿನ್ಯಾಸವನ್ನ ಮಾಡ್ಕೊಂಡಿರ್ತಾರೆ, ಅಷ್ಟೇ ಸೂಕ್ಷ್ಮ ಕೆತ್ತನೆಗಳನ್ನ ಕಂಡು ಬಂದಿರುತ್ತೆ ಸ್ಪರ್ಧಾರ್ಥಿಗಳು. ಅದೇ ಕದಂಬರ ಕಾಲದಲ್ಲಿ ಆ ರೀತಿ ಇರೋದಿಲ್ಲ. ಒಂದು ಬಾಕ್ಸ್ ಹಾಕ್ಬಿಟ್ಟಿರ್ತಾರೆ, ಬಾಕ್ಸ್ ಟೈಪ್ ಇರುತ್ತೆ, ಆ ಚೌಕ ಆಕೃತಿ ಇರುತ್ತೆ, ಅದ್ರ ಮೇಲೆ ಪಿಲ್ಲರ್ಗಳಿರುತ್ತೆ, ಪಿಲ್ಲರ್ಗಳಾದ್ಮೇಲೆ ಏನು ಕಲ್ಲಿಂದನೇ ಮಾಡಿರ್ತಾರೆ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಕಟ್ಟಿರ್ತಾರೆ ಅಂತ ತಿಳಿದು ಬರುತ್ತೆ. ಅಷ್ಟೊಂದು ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡೋದು ಅವರು ಅಲ್ಲಿ ಕಲ್ತಿರ್ಲಿಲ್ಲ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಕದಂಬರ ಕಾಲದಲ್ಲಿ ನಿರ್ಮಾಣಗೊಂಡ ಪ್ರಮುಖ ದೇವಾಲಯಗಳು. ಅಂದ್ರೆ ದೇವಾಲಯಗಳು ಹಲಸಿಯಲ್ಲಿ ಕಲ್ಲೇಶ್ವರ, ಹಟ್ಟಿಕೇಶ್ವರ, ಸುವರ್ಣೇಶ್ವರ, ರಾಮೇಶ್ವರ, ವರಹ ನರಸಿಂಹ ದೇವಾಲಯಗಳು ಹಾಗೂ ಜೈನ ಬಸದಿಗಳು ನಾವು ಕಂಡು ಬರುತ್ತೆ. ಹಾಗೆ ಬನವಾಸಿ ಮಧುಕೇಶ್ವರ ಮತ್ತು ವರಹ ನರಸಿಂಹ ದೇವಾಲಯಗಳು ಕಂಡು ಬರುತ್ತೆ. ಗುಡ್ನಾಪುರ ಜೈನ ಬಸದಿ, ಯಲವಟ್ಟಿ ಶಿವ ದೇವಾಲಯ, ದೊಡ್ಡ ಗದ್ದವಳ್ಳಿ ಲಕ್ಷ್ಮೀನಾರಾಯಣ ದೇವಾಲಯ, ದೇವಂಗಾವೆ ಕಮಲನಾರಾಯಣ ದೇವಾಲಯ ಕಂಡು ಬರುತ್ತೆ. ಅದೇ ರೀತಿ ಶಿಲ್ಪಕಲೆ. ಕದಂಬರ ಕಾಲದಲ್ಲಿ ಮೂರ್ತಿ ಶಿಲ್ಪಗಳ ರಚನೆ ಕಾಣಬಹುದಾಗಿದೆ. ಗೋವಾ ಭೈರವ ವಿಗ್ರಹ, ದುರ್ಗಾದೇವಿ, ಮಹಿಷಾಸುರ ಮರ್ದಿನಿ ವಿಗ್ರಹ ಸೊರಬ ತಾಲೂಕಿನ ಜಾಂಬಿಹಳ್ಳಿಯಲ್ಲಿ ಕಂಡು ಬರುತ್ತೆ. ಅಂದ್ರೆ ಇಲ್ಲೆಲ್ಲ ಕದಂಬರ ದೇವಾಲಯಗಳು ಕಂಡು ಬರುತ್ತೆ ಸ್ಪರ್ಧಾರ್ಥಿಗಳು. ಮುಂದಿನ ಸ್ಲೈಡ್ ನೋಡೋಣ. ನೋಡಿ ಸ್ಪರ್ಧಾರ್ಥಿಗಳ, ಈಗ ಸುಮಾರು 31 ಕ್ವಶನ್, ಜಸ್ಟ್ 4 ಟಾಪಿಕ್ ಏನಂದ್ರೆ ಸಣ್ಣ ಟಾಪಿಕ್ ಆದ್ರೂ ಎಷ್ಟು ಕ್ವಶನ್ಸ್ ಫ್ರೇಮ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸುಮಾರು 31 ಪ್ರಶ್ನೆಗಳು ಇಲ್ಲಿ ಫ್ರೇಮ್ ಆಗಿದೆ ಸ್ಪರ್ಧಾರ್ಥಿಗಳು. ಮೊದಲನೇ ಪ್ರಶ್ನೆ ನೋಡೋಣ. ಕರ್ನಾಟಕವನ್ನು ಆಳಿದ ಪ್ರಥಮ ಕನ್ನಡ ರಾಜಮನೆತನ ಯಾವುದು ಅಂದ್ರೆ ಕದಂಬರು. ನಾನು ಆಗ್ಲೇ ನಿಮ್ಗೆ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದು ಇಲ್ಲಿ ಕ್ವಶನ್ ಆಗಿದೆ ನೋಡಿ ಸ್ಪರ್ಧಾರ್ಥಿಗಳೇ. 2, ತಾಳಗುಂದದ ಪ್ರಣವೇಶ್ವರ ದೇವಾಲಯ ಯಾವ ರಾಜವಂಶದ ಆರಂಭಿಕ ರಾಜರ ಆರಾಧ್ಯ ದೈವವಾಗಿತ್ತು ಅಂದ್ರೆ ಕದಂಬರು. ಮೊದಲು ಏನಪ್ಪಾ ಅಂದ್ರೆ
ಆರಂಭದಲ್ಲಿ ಪ್ರಣವೇಶ್ವರ ಏನು ದೈವವು ಕದಂಬರ ಕುಲದೈವ ಆಗಿರುತ್ತೆ. ತದನಂತರ ಏನು ಬನವಾಸಿಯ ಮಧುಕೇಶ್ವರ ಆಗಿರುತ್ತೆ ಅಂತ ನಾನು ಹೇಳಿದ್ದೀನಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಮೂರನೇದು, ಶಾಸನಗಳ ಪ್ರಕಾರ ನಂತರದ ಕಾಲದಲ್ಲಿ ಕದಂಬರ ಕುಲದೈವವು ಯಾವುದೆಂದು ತಿಳಿದು ಬರುತ್ತೆ ಅಂದ್ರೆ ಮಧುಕೇಶ್ವರ ಬನವಾಸಿ. ನಾಲ್ಕನೇ ಪ್ರಶ್ನೆ ನೋಡೋಣ. ಕದಂಬರು ವೈಷ್ಣವ ಧರ್ಮವನ್ನು ಅನುಸರಿಸುತ್ತಿದ್ದರು ಎಂಬುದು ಯಾವ ಶಾಸನದ ವಿಷ್ಣು ಸ್ತುತಿಯಿಂದ ತಿಳಿದು ಬರುತ್ತದೆ ಅಂದ್ರೆ ಹಲ್ಮಿಡಿ. ಸ್ಪರ್ಧಾರ್ಥಿಗಳೇ ಇದನ್ನ ಕರೆಕ್ಷನ್ ಮಾಡ್ಕೊಡಿ, ಅಳಿಮಿಡಿ ಅಂತ ಇದೆ, ಹಲ್ಮಿಡಿ ಶಾಸನದಿಂದ ಕಂಡು ಬರುತ್ತದೆ. ಅದೇ ರೀತಿ ದೇವಾಲಯಗಳ ನಿರ್ವಹಣೆಗಾಗಿ ನೀಡುತ್ತಿದ್ದ ಭೂದಾನವನ್ನ ಏನೆಂದು ಕರೆಯಲಾಗುತ್ತಿತ್ತು ಅಂದ್ರೆ ದೇವದೇಯ ಅಂತ ಕರೀತಿದ್ರು, ಅಥವಾ ದೇವದಯ ಅಂತ ಕರೀತಿದ್ರು. ಆಮೇಲೆ ಬ್ರಾಹ್ಮಣರಿಗೆ ತಮ್ಮ ಕರ್ತವ್ಯಗಳನ್ನು ಅಡಚಣೆ ಇಲ್ಲದೆ ನಿರ್ವಹಿಸುವುದಕ್ಕಾಗಿ ನೀಡುತ್ತಿದ್ದ ಭೂದಾನವನ ಹೆಸರೇನು ಅಂದ್ರೆ ಬ್ರಹ್ಮದೇಯ. ಏಳನೇ ಪ್ರಶ್ನೆ ನೋಡೋಣ. ಮಠಗಳ ನಿರ್ವಹಣೆಗಾಗಿ ನೀಡುತ್ತಿದ್ದ ದಾನವನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂದ್ರೆ ಮಠಪುರ. 8, ಕದಂಬರ ಕಾಲದಲ್ಲಿ ಧಾರ್ಮಿಕ ಹಾಗೂ ಶೈಕ್ಷಣಿಕ ಸೇವೆ ನಡೆಸಿಕೊಂಡು ಹೋಗಲು ಬ್ರಾಹ್ಮಣರಿಗೆ ಉಂಬಳಿಯಾಗಿ ನೀಡುತ್ತಿದ್ದ ಗ್ರಾಮಗಳನ್ನು ಏನೆಂದು ಕರೆಯುತ್ತಿದ್ದರು ಅಂದ್ರೆ ಅಗ್ರಹಾರಗಳೆಂದು ಕರೆಯುತ್ತಿದ್ದರು. 9ನೇ ಪ್ರಶ್ನೆ, ಅಗ್ರಹಾರಗಳ ವಿದ್ವಾಂಸರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಅಂದ್ರೆ ಮಹಾಜನರು ಅಂತ ಕರೆಯುತ್ತಿದ್ದರು. 10, ಕದಂಬರ ಕಾಲದಲ್ಲಿ ಅತ್ಯಂತ ಪ್ರಾಚೀನ ಅಗ್ರಹಾರ ಯಾವುದು ಅಂದ್ರೆ ತಾಳಗುಂದ. 11, ನಗರ ಅಥವಾ ಪಟ್ಟಣಗಳಲ್ಲಿ ಬ್ರಾಹ್ಮಣರು ವಾಸಿಸುವ ಪ್ರದೇಶಗಳಾಗಿ ವಿದ್ಯಾಸೇವೆ ನೀಡುತ್ತಿದ್ದ ಕೇಂದ್ರಗಳನ್ನ ಏನೆಂದು ಕರೆಯುತ್ತಿದ್ರು ಅಂದ್ರೆ ಬ್ರಹ್ಮಪುರಿ ಅಂತ ಕರೀತಾ ಇದ್ರು. ನಾನು ಏನೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಗಳಾಗಿದೆ ಸ್ಪರ್ಧಾರ್ಥಿಗಳ, ಅದನ್ನೇ ನಾನು ಇಲ್ಲಿ ತಗೊಂಡಿರೋದು. ಅದೇ ರೀತಿ ಪ್ರಶ್ನೆ ಸಂಖ್ಯೆ 12, ಕದಂಬರ ಕಾಲದಲ್ಲಿ ಉನ್ನತ ಶಿಕ್ಷಣ ಕೇಂದ್ರ ಹಾಗೂ ಧಾರ್ಮಿಕ ವಾದಗಳ ವೇದಿಕೆಯಾಗಿದ್ದ ಸಂಸ್ಥೆ ಯಾವುದು ಅಂದ್ರೆ ಘಟಿಕಾಸ್ಥಾನ. 13ನೇ ಪ್ರಶ್ನೆ, ಘಟಿಕಾಸ್ಥಾನದಲ್ಲಿ ನಡೆಯುವ ಧಾರ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸಿ ಯಶಸ್ಸು ಗಳಿಸಿದವರಿಗೆ ನೀಡುತ್ತಿದ್ದ ಬಿರುದು ಯಾವುದು ಅಂದ್ರೆ ಘಟಿಕಾ ಸಾಹಿಸಿ. ಕದಂಬರ ಸ್ಥಾಪಕ ಮಯೂರವರ್ಮನು ಉನ್ನತ ಶಿಕ್ಷಣಕ್ಕಾಗಿ ವೇದಾಧ್ಯಯನ ಮಾಡಲು ಯಾವ ಸ್ಥಳದ ಪ್ರಸಿದ್ಧ ಘಟಿಕಾ ಸ್ಥಾನಕ್ಕೆ ತೆರಳಿದ್ದೇನೆಂದ್ರೆ ಕಂಚಿ ಅಥವಾ ಕಾಂಚೀಪುರಂ. ಕದಂಬರ ಕಾಲದಲ್ಲಿ 4ನೇ ಶತಮಾನದ ವೇಳೆಗೆ ಯಾವ ಭಾಷೆಯು ಶಿಕ್ಷಣ ಮತ್ತು ಆಡಳಿತ ಭಾಷೆಯಾಗಿ ಅಭಿವೃದ್ಧಿ ಹೊಂದಿತ್ತು ಅಂದ್ರೆ ಇಲ್ಲಿ ನೋಡಿ ಸಂಸ್ಕೃತ ಕೇಳಿದನೆ, ಪ್ರಾಕೃತ, ಪಾಲಿ, ಸಂಸ್ಕೃತ ಮತ್ತೆ ಹಳಗನ್ನಡ ಅಂದ್ರೆ ಸಂಸ್ಕೃತ ಇವರು ಆಡಳಿತ ಭಾಷೆಯಾಗಿ ಬಂದಿತ್ತು. 16ನೇ ಪ್ರಶ್ನೆ, ಮದನ ತಿಲಕ ಎಂಬ ಕೃತಿಯು ರಚಿಸಿದವರು ಯಾರು ಅಂದ್ರೆ ಚಂದ್ರರಾಜ. ಇಲ್ಲಿ ನೋಡಿ 2ನೇ ಕಾಳಿದಾಸ, ಚಂದ್ರರಾಜ, ನಾಗವರ್ಮ, ಶಾಂತಿನಾಥ ಅಂತ ಇದೆ. ಆನ್ಸರ್ ಬಂದು ಚಂದ್ರರಾಜ. 17, ಸುಕುಮಾರ ಚರಿತ್ರೆ ಎಂಬ ಕೃತಿಯು ಕರ್ತೃ ಯಾರು ಅಂದ್ರೆ ಶಾಂತಿನಾಥ. 18ನೇ ಪ್ರಶ್ನೆ, ಕದಂಬರ ಆರಂಭಿಕ ಶಾಸನಗಳು ಯಾವ ಭಾಷೆಯಲ್ಲಿ ಇದಾವೆ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ ಇದಾವೆ. ಮುಂದಿನ ಪ್ರಶ್ನೆ, ಹಲ್ಮಿಡಿ ಶಾಸನವು ಕನ್ನಡದ ಯಾವ ಹಂತ ಭಾಷೆಯಲ್ಲಿದೆ ಅಂದ್ರೆ ಪೂರ್ವದ ಹಳಗನ್ನಡ. ಸ್ಪರ್ಧಾರ್ಥಿಗಳ ಇಲ್ಲಿ ಹಳಿಮಿಡಿ ಅಂತ ಇದೆ, ಹಲ್ಮಿಡಿ ಅಂತ ಮಾಡ್ಕೊಳ್ಳಿ. 20ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನಾಗವರ್ಮನು ರಚಿಸಿದ ಕೃತಿ ಯಾವುದು ಅಂದ್ರೆ ಚಂದ್ರಚೂಡಾಮಣಿ. 21ನೇ ಪ್ರಶ್ನೆ ನೋಡೋಣ. ಕೌಂತಲೇಶ್ವರ ದೌತ್ಯಂ ಕೃತಿಯನ್ನು ಯಾರು ರಚಿಸಿದ್ದಾರೆಂದು ಉಲ್ಲೇಖಿಸಲಾಗಿದೆ? 2ನೇ ಕಾಳಿದಾಸ. 22ನೇ ಪ್ರಶ್ನೆ, ಕರ್ನಾಟಕದ ದೇವಾಲಯಗಳ ವಾಸ್ತುಶಿಲ್ಪಕ್ಕೆ ಮೂಲ ಕರ್ತೃಗಳು ಯಾರು ಅಂದ್ರೆ ಕದಂಬರು. ಕದಂಬ ಶೈಲಿಯ ಒಂದು ಪ್ರತ್ಯೇಕ ಪ್ರಕಾರ ಎಂದು ಕರೆದವರು ಯಾರಂದ್ರೆ ಡಾಕ್ಟರ್ ಮೋರೇಶ್. 24ನೇದು, ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಮೃಗೇಶವರ್ಮನಿಂದ ನಿರ್ಮಿಸಲ್ಪಟ್ಟ ಹಳಸಿಯ ಜೈನ ಬಸದಿಯು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂದ್ರೆ ಅತ್ಯಂತ ಪ್ರಾಚೀನ ಕಟ್ಟಡಗಳು. 25ನೇ ಪ್ರಶ್ನೆ, ಕದಂಬರ ದೇವಾಲಯಗಳ ಗೋಪುರಗಳ ವಿಶಿಷ್ಟ ಲಕ್ಷಣವೇನು ಅಂದ್ರೆ ಪಿರಮಿಡ್ ನಂತಹ ಮೆಟ್ಟಿಲಾಕೃತಿಯಲ್ಲಿ ಮೇಲಿರುವ ಗೋಪುರಗಳು. ಆಗ ಹೇಳಿದ್ನಲ್ವಾ, ಅದೇ ರೀತಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಅವರ ದೇವಾಲಯಗಳು. 26, ಕದಂಬರ ಕಾಲದ ದೇವಾಲಯಗಳ ಕಂಬಗಳು ಯಾವ ಆಕೃತಿಗಳಿಂದ ಕೂಡಿದ್ದವು ಅಂದ್ರೆ ಘನಾಕೃತಿ ಮತ್ತೆ ಅಷ್ಟಾಕೃತಿ ಕೋನದಿಂದ ಕೂಡಿದ್ದವು. 27, ಹಳಸಿಯ ಕಲ್ಲೇಶ್ವರ ದೇವಾಲಯದ ಕಂಬಗಳು ಯಾವ ಶೈಲಿಗೆ ಉತ್ತಮ ಉದಾಹರಣೆಯಾಗಿವೆ ಅಂದ್ರೆ ಕದಂಬ ಶೈಲಿಗೆ. 28, ಕದಂಬರ ಗರ್ಭಗುಡಿಯು ಯಾವುದಕ್ಕಿಂತ ಚಿಕ್ಕದಾಗಿರುತ್ತದೆ ಅಂದ್ರೆ ಸುಖನಾಸಿನಿಗಿಂತ ಚಿಕ್ಕದಾಗಿರುತ್ತೆ. 29, ಹಳಸಿಯಲ್ಲಿ ಈ ಕೆಳಗಿನ ಯಾವ ದೇವಾಲಯಗಳು ನಿರ್ಮಾಣಗೊಂಡಿವೆ ಅಂದ್ರೆ ಕಲ್ಲೇಶ್ವರ, ಹಟ್ಟಿಕೇಶ್ವರ ಮತ್ತೆ ಸುವರ್ಣೇಶ್ವರ ದೇವಾಲಯಗಳು ನಿರ್ಮಾಣಗೊಂಡಿದ್ದಾವೆ.
30 ಬನವಾಸಿಯಲ್ಲಿರುವ ಪ್ರಮುಖ ದೇವಾಲಯ ಯಾವುದು ಅಂದ್ರೆ ಮಧುಕೇಶ್ವರ ಮತ್ತು ವರಹ ನರಸಿಂಹ ದೇವಾಲಯ. 31ನೇ ಪ್ರಶ್ನೆ ಅಂದ್ರೆ ಈ ಚಾಪ್ಟರ್ ನ ಕೊನೆಯ ಪ್ರಶ್ನೆ, ಸೊರಬ ತಾಲೂಕಿನ ಜಾಂಬೆಹಳ್ಳಿಯಲ್ಲಿ ದೊರೆತಿರುವ ಕದಂಬರ ಕಾಲದ ಪ್ರಸಿದ್ಧ ಶಿಲ್ಪಕೃತಿ ಯಾವುದು ಅಂದ್ರೆ ದುರ್ಗಾದೇವಿ ಮಹಿಷಾಸುರ ಮರ್ದಿನಿ ವಿಗ್ರಹ ಇಲ್ಲಿ ಕಂಡು ಬಂದಿದೆ ಸ್ಪರ್ಧಾರ್ಥಿಗಳೇ. ನಿಮಗೆ ಏನೆಲ್ಲಾ ಡೌಟ್ ಇದ್ರು ನನಗೆ ಹೇಳ್ತಾ ಇರ್ತೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ. ಒಂದು ಕಮೆಂಟ್ ಮಾಡಿ, ಇಷ್ಟ ಆದ್ರೂ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ನಾನು ಕ್ಲಾಸ್ ಮಾಡೋದು ನಿಲ್ಲಿಸೋದಿಲ್ಲ ಸ್ಪರ್ಧಾರ್ಥಿಗಳೇ. ಯಾಕೆ ಅಂದ್ರೆ ಸಾಕಷ್ಟು ಸ್ಪರ್ಧಾರ್ಥಿಗಳು ಏನಪ್ಪ ಹೇಳ್ತಾ ಇದಾರೆ ಅಂದ್ರೆ ಸರ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೇನು ಸಬ್ಸ್ಕ್ರಿಪ್ಷನ್ ಆಗಿಲ್ಲ ಅಂತ ಏನು ನೊಂದ್ಕೊಳ್ತಾ ಇಲ್ಲ. ಸಾಕು, ನನಗೆ ಯಾರಾದ್ರೂ ಎಫೆಕ್ಟಿವ್ ವಿದ್ಯಾರ್ಥಿಗಳು ಸಿಕ್ಕಿದ್ರು ಸಾಕು ನನಗೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಈಗ ಯಾಕಂದ್ರೆ ನಾನು ನನ್ನ ಪುಸ್ತಕಗಳ ರೆಫರೆನ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಸಾಕಷ್ಟು ಜನ ನನ್ನ ಏನು ಕಂಟೆಂಟ್ ಅನ್ನ ತಗೊಂಡು ಕ್ಲಾಸ್ ಮಾಡೋರು ಸಾಕಷ್ಟು ಉದಾಹರಣೆಗಳು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ, ವಿತ್ ಜೊತೆಗೆ ಪ್ರೂಫ್ ಹಾಕಿದೀನಿ. ಸಾಕಷ್ಟು ಈಗಾಗಲೇ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ನನ್ನ ಬುಕ್ಸ್ ಅನ್ನ ರೆಫರೆನ್ಸ್ ಮಾಡ್ತಿದ್ರೆ, ಕೆಲವೊಂದು ವಿಜಯನಗರ ಲೈಬ್ರರಿಗೆ ಹೋಗಿರ್ತೀನಿ ಸ್ಪರ್ಧಾರ್ಥಿಗಳ, ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲ ಗೊತ್ತಿಲ್ಲ, ನನ್ನ ಪುಸ್ತಕಗಳು ಟೇಬಲ್ ಮೇಲೆ ಇರುತ್ತೆ. ನನಗೆ ಸಾಕಷ್ಟು ಖುಷಿ ಆಗುತ್ತೆ. ಇನ್ನು ಏನಪ್ಪಾ ಅಂದ್ರೆ ನಾಳೆ ಯಾರೆಲ್ಲ PC ಎಕ್ಸಾಮ್ ಅನ್ನ ಬರೀತಿದ್ರ ಎಲ್ಲರೂ ಧೈರ್ಯದಿಂದ ಎದುರಿಸಿ, ಯಾವುದೇ ಕಾರಣಕ್ಕೂ ತಮ್ಮ ಮೈಂಡ್ ಅಲ್ಲಿ ಇರುವ ಆಲೋಚನೆಗಳನ್ನ ತೆಗೆದುಬಿಟ್ಟು ಎಕ್ಸಾಮ್ ಅನ್ನ ಬರೀರಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.